ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತು ಉಪನಿಧಾನ ಅಂದರೆ ಸರಕು ಒಪ್ಪಿಸುವುದು ಅಥವಾ ಸರಕನ್ನು ಇನ್ನೊಬ್ಬರ ರಕ್ಷಣೆಗೆ ಕೊಡುವುದು ಅಂತ ಈ ಕುರಿತಾಗಿ ಕಾನೂನಿನ ಅಂಶಗಳನ್ನು ನಾನು ಇವತ್ತು ಹೇಳಬಯಸ್ತೀನಿ. ನಮಗೆ ವ್ಯವಹಾರಿಕ ಜಗತ್ತಿನಲ್ಲಿ ನಾವು ಪ್ರತಿ ದಿವಸ ನಮ್ಮದೇ ಆದ ವಸ್ತುಗಳನ್ನು ಇನ್ನೊಬ್ಬರ ಕಬ್ಜೆಗೆ ಕೊಡ್ತೀವಿ ಮತ್ತು ಮರಳಿ ಪಡಿತೀವಿ. ಹಲವಾರು ಸಂದರ್ಭಗಳಲ್ಲಿ ಅದು ಹಲವಾರು ರೀತಿಯ ಒಂದು ಹೊಂದಾಣಿಕೆ ಮೇಲೆ ಅಥವಾ ಕರಾರುಗಳ ಮೇಲೆ ಸರಕುಗಳನ್ನು ಕೊಡೋದು ತೆಗೆದುಕೊಳ್ಳೋದು ಮಾಡ್ತೀವಿ, ವಸ್ತುಗಳನ್ನು ಕೊಡೋದು ತೆಗೆದು ಮಾಡ್ತೀವಿ. ಸೊ ಈ ಸಂದರ್ಭಗಳಲ್ಲಿ ಉಂಟಾಗುವ ಭಿನ್ನಾಭಿಪ್ರಾಯಗಳು, ವಿವಾದಗಳು, ಆ ಸಂದರ್ಭಗಳಲ್ಲಿ ಯಾವ ರೀತಿ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಕಾನೂನು ಅದಕ್ಕಾಗಿ ಏನು ಹೇಳ್ತಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಇವತ್ತು ಮಾಡ್ತಾ ಇದ್ದೀನಿ. ಈಗ ಈ ವಿಷಯದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥದ್ದಂದರೆ, ಸಣ್ಣ ಪುಟ್ಟ ವಸ್ತುಗಳನ್ನು ಕೊಡೋದು ತೆಗೆದುಕೊಳ್ಳೋದು ನಾವು ದಿನನಿತ್ಯ ಮಾಡ್ತಾ ಇರ್ತೀವಿ. ಆದರೆ ಅಕಸ್ಮಾತ್ ಆ ವ್ಯಕ್ತಿ ಮರಳಿ ಕೊಡಲಿಲ್ಲ ಅಂತಂದರೆ ಅಷ್ಟಕ್ಕಾಗಿ ನಾವು ಕೋರ್ಟಿಗೆ ಹೋಗೋದು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಈ ರೀತಿ ಮಾಡೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ಕೋರ್ಟು ಕಚೇರಿ ಖರ್ಚು ಅಂತಂತಂದರೆ ಅದು ಆ ವಸ್ತುವಿನ ಮೌಲ್ಯಕ್ಕಿಂತ ಭಾಳ ಹೆಚ್ಚಾಗಿರ್ತದೆ. ಸೊ ಹೀಗಾಗಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಇವು ಗಣನೆಗೆ ಬರುವುದಿಲ್ಲ. ಪರಸ್ಪರ ವಿಶ್ವಾಸದ ಮೇಲೆ ಕಕ್ಷಿದಾರರು ಜನ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಇವತ್ತಿನ ಮಾರ್ಕೆಟಿಂಗ್ ಜಗತ್ತಿನಲ್ಲಿ ಮುಖ್ಯವಾಗಿ ಆನ್ಲೈನ್ ಟ್ರೇಡಿಂಗ್ ಏನು ಮಾಡ್ತೀವಿ, ಆ ಆನ್ಲೈನ್ ಪರ್ಚೇಸಿಂಗು ಈ ರೀತಿ ಮಾಡ್ತಾ ಇರುವಾಗ ಅಲ್ಲಿ ಆ ಕಂಪನಿಯವರು ಏನಾದರೂ ಈ ರೀತಿ ಗ್ರಾಹಕರಿಗೆ ಅನ್ಯಾಯ ಮಾಡಿದರೆ ಅಲ್ಲಿ ಗ್ರಾಹಕ ಹಿತರಕ್ಷಣಾ ಕಾಯ್ದೆಗಳು ಬರ್ತವೆ. ಆ ಕುರಿತಾಗಿ ನಾನು ಮತ್ತೊಮ್ಮೆ ವಿವರವಾಗಿ ಹೇಳ್ತೀನಿ. ಮತ್ತು ಇಂಥ ತಂತ್ರಜ್ಞಾನದ ಯುಗದಲ್ಲಿ ಬರುವಂಥ ಅಂಶಗಳನ್ನು ನಾವು ಗಮನಿಸಬೇಕಾದ್ರೆ ಅಲ್ಲಿ ಬೇರೆ ಮತ್ತು ಹಲವಾರು ನಿಯಮಗಳನ್ನು ನೋಡಬೇಕಾಗ್ತದೆ. ಆದರೆ ಇಲ್ಲಿ ಕರಾರಿನ ಕೆಲವೊಂದು ಮೂಲಭೂತ ತತ್ವಗಳನ್ನು ಯಾವ ರೀತಿ ಅವು ನೈತಿಕವಾದಂಥ, ಧಾರ್ಮಿಕವಾದಂಥ ಹಿನ್ನೆಲೆಯುಳ್ಳಂಥ ತತ್ವಗಳದಾವೆ ಅನ್ನೋದನ್ನು ನಾವಿವತ್ತು ಗಮನಿಸ್ಬೋದು. ಅದಕ್ಕಾಗಿ ನಾನು ಮನುಸ್ಮೃತಿ ಅಧ್ಯಾಯ 84ರಲ್ಲಿ ಬರುವಂಥ ಶ್ಲೋಕಗಳ ಒಂದಿಷ್ಟು ಸಣ್ಣ ಸಾರಾಂಶ ಹೇಳಬಯಸ್ತೀನಿ. ನಿಕ್ಷೇಪ ಇಡುವಾಗ, ತೆಗೆದುಕೊಳ್ಳುವಾಗ ಅವರಿಬ್ಬರ ಸಾಕ್ಷಿಯನ್ನು ಅಪೇಕ್ಷಿಸದೆ ಅನ್ಯೋನ್ಯ ಮೈತ್ರಿಯಿಂದ ಮಾಡಿದ ವ್ಯವಹಾರದಲ್ಲಿ ನಿಕ್ಷೇಪದ ಪ್ರತ್ಯರ್ಪಣ ಮಾಡುವಾಗ ನಿಕ್ಷೇಪವನ್ನು ಮರುಪಾವತಿ ಮಾಡುವನಿಗೆ ಅಥವಾ ಪಡೆಯುವನಿಗೆ ಸಾಕ್ಷಿ ಇಲ್ಲದೆ ಕೊಡಲಾರನೆಂದು ಹೇಳುವ ಹಕ್ಕು ಇಲ್ಲ. ಕೊಟ್ಟಂತೆ ಕೊಡುವುದು, ಪಡೆಯುವುದು, ಹೀಗೆ ಎರಡೂ ಜನರು ಷರತ್ತು ಮಾಡಕೂಡದು ಎಂಬ ಭಾವ. ಸ್ವತ್ತನ್ನು ಕಾಪಾಡಲು ಕೊಟ್ಟು ಉಪನಿಧಾನ ಮಾಡಿದರೂ, ಪ್ರೀತಿಯಿಂದ ಸ್ವಲ್ಪ ಕಾಲ ಅನುಭವಿಸಲು ಕೊಟ್ಟು ಉಪನಿಧಾನ ಮಾಡಿದರೂ ಈ ಎರಡು ಸಂದರ್ಭಗಳಲ್ಲೂ ಕ್ಲಪ್ತ ಕಾಲ ಹೊಂದಿದವನನ್ನು ಸರ್ವದಾ ಪೀಡಿಸಬಾರದು. ಅಂದರೆ ಒಬ್ಬನು ಇನ್ನೊಬ್ಬನಿಗೆ ತನ್ನ ವಸ್ತುಗಳನ್ನು ಯಾವುದೇ ಒಂದು ಉದ್ದೇಶದಿಂದ ಕೊಟ್ಟಿರಲಿ, ಅವನಿಗೆ ಮರಳಿ ಸಂತೋಷದಿಂದ ಕೊಡಬೇಕು, ಅವನಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂಥೇಳಿ ಇದು ಶ್ಲೋಕ ಹೇಳ್ತದೆ. ಪರದ್ರವ್ಯವನ್ನು ಸ್ವಾಮಿ ಸಮ್ಮತಿ ಇಲ್ಲದೆ ಮಾರಾಟ ಮಾಡಿ ಹಣ ತಕ್ಕೊಳ್ಳೋನು ಕಳ್ಳನೇ ಆದುದರಿಂದ ಅವನು ಎಂದಿಗೂ ಸಾಕ್ಷಿ ಆಗಲು ಅರ್ಹನಲ್ಲ ಅಂಥೇಳಿ ಈ ಶ್ಲೋಕ ಹೇಳ್ತದೆ. ಶರಣರು ಸಹಿತ ಹೇಳ್ತಾರೆ, ಅರ್ಚನೆ ಪೂಜನೆ ನಿಯಮವಲ್ಲ, ಮಂತ್ರತಂತ್ರ ನಿಯಮವಲ್ಲ, ಧೂಪ ದೀಪಾರತಿ ನಿಯಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆರಗದಿಪ್ಪುದೇ ನಿಯಮ. ಶಂಭು ಜಕ್ಕೇಶ್ವರನಲ್ಲಿ ಇವು ಕಾಣಿರನ್ನ ನಿತ್ಯ ನಿಯಮ, ಶಿವಶರಣೆ ಸತ್ಯಕ್ಕ. ಸೊ ಇಲ್ಲಿಯೂ ಸಹಿತ ಇನ್ನೊಬ್ಬರ ವಸ್ತುಗಳನ್ನು ಅಪೇಕ್ಷೆ ಮಾಡುವುದು ಅಥವಾ ಅವುಗಳ ಬಳಕೆ ಮಾಡುವುದು, ದುರ್ಬಳಕೆ ಮಾಡುವುದು, ಅವರ ಒಪ್ಪಿಗೆ ಇಲ್ಲದೆ ಅದನ್ನು ಉಪಯೋಗಿಸುವುದು, ಇವು ಎಲ್ಲ ಧರ್ಮಕ್ಕೆ ವಿರುದ್ಧವಾದುದು ಅಂತೇಳಿ ಹೇಳ್ತಾರೆ. ಇದನ್ನೇ ಇಂಗ್ಲಿಷ್ ಕಾನೂನಿನಲ್ಲಿ ಬೇಲ್ಮೆಂಟ್ ಅಂತೇಳಿ ಬರ್ತದೆ. ಬೇಲ್ಮೆಂಟ್ ಎಂಬ ಪದ ಫ್ರೆಂಚ್ ಪದದ ಬೇಲಾರ್ ಎಂಬ ಪದದಿಂದ ಬಂದಿದೆ. ಅದರ ಅರ್ಥ ಒಂದು ಒಪ್ಪಂದದ ಅಡಿಯಲ್ಲಿ ವಸ್ತುವನ್ನು ತಲುಪಿಸುವುದು, ಅದು ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕೊಡುವುದು ಅಂತೇಳಿ. ಸೊ ಇಲ್ಲಿ ಒಪ್ಪಂದದ ಅಡಿಯಲ್ಲಿ ಅನ್ನೋದು ಶಬ್ದ ಮುಖ್ಯ ಆಗ್ತದೆ. ಅಂದರೆ ಅದು ಕಾನೂನಿನ ಚೌಕಟ್ಟಿನಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಯಾವ ಉದ್ದೇಶಕ್ಕೆ ಕೊಟ್ಟಿರ್ತಾನೆ, ಆ ಉದ್ದೇಶ ಈಡೇರಿದ ನಂತರ ಅದನ್ನು ಯಾವ ರೀತಿ ಹೇಳಿರ್ತಾರೆ ಆ ರೀತಿ ಅದನ್ನು ಮಾಡಿ ಕೊಡಬೇಕು ಅನ್ನೋದು. ಇನ್ನು ಇದೇ ತತ್ವವನ್ನು ಭಾರತೀಯ ಕರಾರು ಅಧಿನಿಯಮ ಅಧ್ಯಾಯ 9ರಲ್ಲಿ ಆ ಬೇಲ್ಮೆಂಟ್ ಅಂತೇಳಿ ಬರುತ್ತೆ. ಬೇಲ್ಮೆಂಟ್ ಅನ್ನೋದನ್ನು ಕಾಲಂ 148ರಲ್ಲಿ ಹೇಳಿದ್ದಾರೆ. ಅದಕ್ಕೆ ಉಪನಿಧಾನ ಅಂತೇಳಿ. ಉಪನಿಧಾನ ಎಂದರೆ ಕೆಲವು ಉದ್ದೇಶಕ್ಕಾಗಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಸರಕುಗಳನ್ನು ತಲುಪಿಸುವುದು ಮತ್ತು ಆ ಉದ್ದೇಶವನ್ನು ಸಾಧಿಸಿದಾಗ ಸರಕುಗಳನ್ನು ಹಿಂತಿರುಗಿಸಲಾಗುವುದು ಅಥವಾ ಅವುಗಳನ್ನು ವಿತರಿಸುವ ವ್ಯಕ್ತಿಯ ನಿರ್ದೇಶನಗಳ ಮೇಲೆ ಅವುಗಳ ಪ್ರಕಾರ ವಿಲೇವಾರಿ ಮಾಡಲಾಗುವುದು ಎಂಬ ಕರಾರಿನ ಮೇಲೆ ಅವುಗಳನ್ನು ನೀಡುವುದು. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಸರಕುಗಳನ್ನು ಕೊಟ್ಟಾಗ ಅಲ್ಲಿ ಉಪನಿಧಾನ ಆಯಿತು. ಯಾಕೆ ಕೊಟ್ಟಿದ್ದಾನೋ, ಮಾರಾಟ ಮಾಡಿಲ್ಲ, ಬೇರೆ ಒಂದು ನಿರ್ದಿಷ್ಟ ಉದ್ದೇಶಗಳಿಗಾಗಿ ಅವನಿಗೆ ಕೊಟ್ಟಿದ್ದಾನೆ. ಆ ಉದ್ದೇಶ ಈಡೇರಿದ ನಂತರ ಅವನು
ಆ ವಸ್ತುವನ್ನು ಸರಕನ್ನು ಮರಳಿ ಕೊಡಬೇಕು ಅಥವಾ ಅವನು ಹೇಳಿದ ವ್ಯಕ್ತಿಗೆ ಅದನ್ನು ತಲುಪಿಸಬೇಕು. ಸೊ ಈ ರೀತಿ ಈ ಒಂದು ಒಪ್ಪಂದ ಇದ್ದಾಗ ಅದನ್ನು ಉಪನಿಧಾನ ಅಥವಾ ಬೇಲ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ ಮಾಡಿದಾಗ ಪರಸ್ಪರ ಈ ವಸ್ತುವನ್ನು ಕೊಟ್ಟಂಥ ವ್ಯಕ್ತಿಯ ಹಕ್ಕು ಬಾಧ್ಯತೆಗಳೇನು, ಪಡೆದಂಥ ವ್ಯಕ್ತಿಯ ಹಕ್ಕು ಬಾಧ್ಯತೆಗಳೇನು, ಇವೆಲ್ಲ ಸಾಮಾನ್ಯ ಜ್ಞಾನಕ್ಕೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇನ್ನೊಬ್ಬರು ವಸ್ತುಗಳನ್ನು ಯಾವ ರೀತಿ ಇತ್ತು ಆ ರೀತಿ ಹೊರಗೆ ಕೊಡಬೇಕು ಅಂತೇಳಿ ಅದನ್ನೇ ಕಾನೂನಿನೊಳಗೆ ಯಾವ ರೀತಿ ಅದನ್ನು ವಿವರಣೆ ಕೊಡ್ತಾರೆ ಅನ್ನೋದನ್ನು ವಿವರವಾಗಿ ನೋಡುವ. ಸರಕುಗಳನ್ನು ತಲುಪಿಸುವ ವ್ಯಕ್ತಿಯನ್ನು ಉಪನಿಧಾನ ದಾತ ಎಂದು ಕರೆಯಲಾಗುವುದು, ಅಂದರೆ ಬೇಲಾರ್ ಅಂತ ಹೇಳ್ತೀವಿ. ಮತ್ತು ಯಾರಿಗೆ ತಲುಪಿಸಲಾಗಿದೆ ಅಂದರೆ ಯಾರಿಗೆ ವಸ್ತುಗಳನ್ನು ಕೊಡಲಾಗಿದೆಯೋ ಅವನನ್ನು ಉಪನಿಧಾನದಾರ ಅಂತ ಹೇಳ್ತೇವೆ, ಅಂದರೆ ಬೇಲಿ ಅಂತ ಹೇಳ್ತೀವಿ. ಇಲ್ಲಿ ವಿವರಣೆ ಏನು ಹೇಳ್ತದೆ ಅಂದರೆ, ಈಗಾಗಲೇ ಬೇರೊಬ್ಬರ ಸರಕುಗಳನ್ನು ಹೊಂದಿರುವ ವ್ಯಕ್ತಿ, ಅಂದರೆ ಸರಕುಗಳ ಮಾಲೀಕ ಬೇರೆಯವನು, ಈಗಾಗಲೇ ಅವನ ಕಬ್ಜೆಯಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಬಂದಿದೆ, ಅದನ್ನು ತದನಂತರ ಅವನು ಈ ಒಂದು ಬೇಲ್ಮೆಂಟ್ ಅನ್ನೋ ಒಂದು ಉದ್ದೇಶಕ್ಕಾಗಿ ಉಪನಿಧಾನದಾರನಾಗಿ ಹಿಡಿದಿಟ್ಟುಕೊಳ್ಳಲು ಒಪ್ಪಂದ ಮಾಡಿಕೊಂಡರೆ ಅವನು ಆ ಮೂಲಕ ಉಪನಿಧಾನದಾರನಾಗುತ್ತಾನೆ. ಮತ್ತು ಮಾಲೀಕರು ಅಂದರೆ ಏನು ವಸ್ತುವಿನ ಮಾಲೀಕರಿರ್ತಾರೆ ಅವರು ಉಪನಿಧಾನದ ಮೂಲಕ ತಲುಪಿಸದಿದ್ದರು, ಅಂದರೆ ನೇರವಾಗಿ ಆ ವಸ್ತುವಿನ ಮಾಲೀಕರೇ ಅವನಿಗೆ ಕೊಟ್ಟಿಲ್ಲ ಆದರೂ ಸಹಿತ ಅಂಥ ಸರಕುಗಳ ಉಪನಿಧಾನದಾತರಾಗ್ತಾರೆ. ಅಂದರೆ ಒಬ್ಬ ಕೊಡುವನು ಇನ್ನೊಬ್ಬ ಪಡೆಯುವನು. ಈ ಸರಕುಗಳನ್ನು ಕೊಡುವಂಥ ವ್ಯಕ್ತಿಯ ಒಂದು ಕರ್ತವ್ಯ ಏನು ಅಂತ ಹೇಳಿದ್ರೆ, ಆ ಸರಕುಗಳಲ್ಲಿರುವಂಥ ದೋಷಗಳ ಬಗ್ಗೆ, ಅದರಲ್ಲಿರುವ ಸಮಸ್ಯೆಗಳ ಬಗ್ಗೆ, ಅಪಾಯಗಳ ಬಗ್ಗೆ ಯಾರಿಗೆ ಕೊಡ್ತಾ ಇದ್ದೇನೆ ಅವನಿಗೆ ತಿಳಿಸಿ ಕೊಡಬೇಕಾಗ್ತದೆ. ಒಂದು ವಸ್ತುವನ್ನು ಅದರೊಳಗಿರುವಂಥ ಅಪಾಯಗಳನ್ನು ತಿಳಿಸಿಕೊಡದೆ ಅವನು ಇನ್ನೊಬ್ಬನಿಗೆ ಕೊಟ್ಟಾಗ ಇನ್ನೊಬ್ಬ ವ್ಯಕ್ತಿಗೆ ಏನಾದರೂ ತೊಂದರೆ ಹಾನಿ ಆದರೆ ಅದಕ್ಕೆ ಇವನೇ ಹೊಣೆಗಾರ ಆಗ್ತಾನೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಒಬ್ಬನು ಒಂದು ಆ್ಯಸಿಡ್ ತುಂಬಿದಂಥ ಒಂದು ಬಾಕ್ಸನ್ನ ನಿನ್ನ ಮನೆಯಲ್ಲಿ ಇಟ್ಕೋ ಅಂತ ಹೇಳಿ ಕೊಟ್ಟಾಗ, ಆಸಿಡ್ ಅನ್ನೋದು ಅಪಾಯಕಾರಿ ವಸ್ತು, ಅದೇ ರೀತಿ ವಿಷಕಾರಿ ವಸ್ತು ಇರ್ಬೋದು ಅಥವಾ ಸ್ಫೋಟಕ ವಸ್ತು ಇರ್ಬೋದು. ಆ ರೀತಿ ವಸ್ತುವನ್ನು ಇನ್ನೊಬ್ಬನಿಗೆ ಕೊಟ್ಟು ಅವ್ನು ನೋಡ್ಕೊಳ್ಳೋಕೆ ಹೇಳಿದರೆ, ಅಥವಾ ಯಾವುದೇ ಒಂದು ಗೋಡೌನನ್ನು ಬಾಡಿಗೆ ತೆಗೆದುಕೊಂಡು ಅಲ್ಲಿ ತನ್ನ ಸರಕುಗಳನ್ನು ಸ್ಟಾಕ್ ಇಡೋದಾಗಲಿ, ಅಥವಾ ಅಂದರೆ ಆ ಇನ್ನೊಬ್ಬ ವ್ಯಕ್ತಿಯ ಗೋಡೌನ್ನಲ್ಲಿ ಇಡೋದಾಗಲಿ, ಈ ರೀತಿ ಮಾಡಿದಾಗ ಅಲ್ಲಿ ಯಾವ ವ್ಯಕ್ತಿ ವಸ್ತುಗಳನ್ನು ಇಡ್ತಾನೆ ಅವನು ಉಪನಿಧಾನ ದಾತ, ಮತ್ತು ಯಾವ ವ್ಯಕ್ತಿಯ ಗೋಡೌನ್ನಲ್ಲಿ ಅವನು ಇಟ್ಟಿದ್ದಾನೆ ಅವನು ಉಪನಿಧಾನದಾರ ಆಗ್ತಾನೆ. ಸೊ ಈ ರೀತಿ ಇಲ್ಲಿ ಕೊಡುವಂಥ ವ್ಯಕ್ತಿ ತನ್ನ ವಸ್ತುಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಇದರಲ್ಲಿರುವಂಥ ಅಪಾಯಗಳ ಬಗ್ಗೆ ಅವನಿಗೆ ಎಚ್ಚರಿಕೆಯನ್ನು ಹೇಳಬೇಕಾಗ್ತದೆ. ಆ ರೀತಿ ಅವನು ತಿಳಿಸಿ ಹೇಳಿಲ್ಲ ಅಂದರೆ ಅಂಥ ದೋಷಗಳಿಂದ ನೇರವಾಗಿ ಉಪನಿಧಾನದಾರರಿಗೆ ಉಂಟಾಗುವ ಹಾನಿಗೆ ಅವನು ಜವಾಬ್ದಾರನಾಗಿರ್ತಾನೆ. ಮತ್ತು ಸರಕುಗಳನ್ನು ಬಾಡಿಗೆ ಉಪನಿಧಾನ ಪಡೆದರೆ, ಅಂದರೆ ಬಾಡಿಗೆ ಮೇಲೆ ಹಾಗೆ ಸುಮ್ಮನೆ ನೋಡ್ಕೊಳಕ್ಕೆ ಕೊಡೋದಿಲ್ಲ, ಬಾಡಿಗೆ ಆಧಾರದಲ್ಲಿ ಕೊಟ್ಟು ಮಾಡ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಆ ದೋಷಗಳ ಬಗ್ಗೆ ಅವನಿಗೆ ಗೊತ್ತಿರಲಿ ಅಥವಾ ಗೊತ್ತಿರದೇ ಇರಲಿ, ಅಂದರೆ ಸ್ವತಃ ಕೊಡೋವನಿಗೆ ಆ ವಸ್ತುಗಳ ಇಲ್ಲಿರುವಂಥ ಅಪಾಯಗಳ ಬಗ್ಗೆ ಮಾಹಿತಿ ಇಲ್ಲದಿದ್ರೂ ಸಹಿತ ಅದರಿಂದ ಆಗುವ ಹಾನಿಗಳಿಗೆ ಆ ವಸ್ತುವನ್ನು ಕೊಟ್ಟಂಥ ವ್ಯಕ್ತಿ ಜವಾಬ್ದಾರಿ ಆಗ್ತಾನೆ. ಅದರ ಹಾನಿಯನ್ನು ನಷ್ಟ ಭರ್ತಿಯನ್ನು ಮಾಡಿಕೊಡ್ಬೇಕಾಗ್ತದೆ. ಉದಾಹರಣೆಗಾಗಿ ಒಬ್ಬ ತನ್ನ ಕುದುರೆಯನ್ನು ಬಿ ಅನ್ನೋ ಒಬ್ಬ ವ್ಯಕ್ತಿಗೆ ಕೊಡ್ತಾನೆ. ಅದು ಹುಚ್ಚು ಕುದುರೆ ಅಂತೇಳಿ ಅವನಿಗೆ ಗೊತ್ತಿರ್ತದೆ, ಆದರೆ ಅವನಿಗೆ ತಿಳಿಸೋದಿಲ್ಲ. ಆ ಕುದುರೆ ಮನಸ್ಸು ಹೆಚ್ಚಿ ಓಡಿ ಹೋಗ್ತದೆ. ಆ ಬಿ ಅನ್ನೋ ವ್ಯಕ್ತಿ ಆ ಕುದುರೆಯನ್ನು ಸವಾರ ಮಾಡಲು ಹೋಗಿ ಬಿದ್ದು ಪೆಟ್ಟು ಹಚ್ಕೋತಾನೆ. ಹೀಗಾಗಿ ಬಿಗೆ ಆಗಿರುವಂಥ ಗಾಯಕ್ಕೆ ಹಾನಿಗೆ ಏನು ಹೊಣೆಗಾರ ಆಗಿರ್ತಾನೆ. ಯಾಕಂದರೆ ಏನ ಕುದುರೆ ಅದು ಎ ಅನ್ನೋ ವ್ಯಕ್ತಿ ಕುದುರೆಯನ್ನು ಕೊಟ್ಟಿದ್ದಾನಂದಮೇಲೆ ಆ ಕುದುರೆಯಲ್ಲಿರುವಂಥ ಒಂದು ರಿಸ್ಕನ್ನು ಆ ಬಿಗೆ ತಿಳಿಸ್ಕೊಡ್ಲಿಲ್ಲ. ಅದರಿಂದ ಪಾಪ ಬೀನು ಗಾಯಗೊಳ್ತಾನೆ. ಸೊ ಅದಕ್ಕಾಗಿ ಅಲ್ಲಿ ಪರಿಹಾರ ಕೊಡಬೇಕಾಗ್ತದೆ ಅನ್ನೋದನ್ನ. ಅದೇ ಬಿ ಅನ್ನೋನ ಗಾಡಿಯನ್ನು ಎ ಅನ್ನೋ ವ್ಯಕ್ತಿ ಬಾಡಿಗೆ ತೆಗೆದುಕೊಳ್ತಾನೆ. ಆ ಗಾಡಿ ಸರಿಯಾಗಿಲ್ಲ, ಎಂಜಿನ್ ಸರಿಯಾಗಿಲ್ಲ, ಅಥವಾ ಸರಿಯಾದ ಗಾಲಿಗಳಿಲ್ಲ, ಈ ರೀತಿ ಏನಾದರೂ ಅದಕ್ಕೆ ಅಸುರಕ್ಷಿತವಾದಂಥ ಗಾಡಿ ಇತ್ತಂದರೆ, ಕಂಡೀಷನ್ ಒಳಗೆ ಇರಲಿಲ್ಲ ಅಂದರೆ, ಅಂಥ ಸಂದರ್ಭದಲ್ಲಿ ಆ ಗಾಡಿಯನ್ನು ಬಾಡಿಗೆ ತೆಗೆದುಕೊಂಡಂಥ ಬಾಡಿಗೆ ಪಡೆದಂಥ ವ್ಯಕ್ತಿ ಅವನು ಅದನ್ನು ಚಲಾಯಿಸಲು ಹೋಗಿ ಗಾಯಗೊಳ್ತಾನೆ. ಅಂಥ ಸಂದರ್ಭದಲ್ಲಿ ಈ ಗಾಡಿಯ ಮಾಲೀಕ ಏನು ಕೊಟ್ಟಿದ್ದಾನೆ ಅವನಿಗೆ ಆ ಗಾಡಿ ಸರಿಯಾಗಿಲ್ಲ, ಕಂಡೀಷನ್ ಒಳಗಿಲ್ಲ ಅಂತೇಳಿ ಅವನಿಗೆ ಗೊತ್ತಿಲ್ಲದರೂ ಸಹಿತ ಬಿನ ಒಂದು ಗಾಯಕ್ಕೆ ಹಾನಿಗೆ ಅವನು ಜವಾಬ್ದಾರಿ ಆಗ್ತಾನೆ. ಇಲ್ಲಿ ಒಂದೇ ಪ್ರಕಾರದಲ್ಲಿ ವಸ್ತುವಿನ ಅಪಾಯದ ಕುರಿತಾಗಿ ಮಾಹಿತಿ ಇದ್ರೆ ಮಾತ್ರ ಅಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಅವನು ಹೊಣೆಗಾರ ಆಗ್ತಾನೆ. ಅವನಿಗೂ ಗೊತ್ತಿಲ್ಲ, ತನ್ನ ಕುದುರೆ ಅದು ತಲೆ ಕೆಟ್ಟಿದೆ ಅಂತ ನಾವು ಗೊತ್ತಿಲ್ಲದೆ ಅವನು ಪಾಪ ತನ್ನ ಸ್ನೇಹಿತನಿಗೆ ಹತ್ತಿರಲಿಕ್ಕೆ ಕೊಟ್ಟಿದಾಗ ಅಥವಾ ಯಾರಿಗೋ ಒಬ್ಬರಿಗೆ ಕೊಟ್ಟಾಗ ಅವರು ಗಾಯಗೊಂಡ್ರೆ ಅಲ್ಲಿ ಅವನಿಗೆ ಪರಿಹಾರ ಕೊಡೋ ಅವಶ್ಯಕತೆ ಬರೋಲ್ಲ, ಯಾಕಂದರೆ ಅವನಿಗೆ ಗೊತ್ತಿಲ್ಲ. ಆದರೆ ಇದು ಗೊತ್ತಿತ್ತು ಗೊತ್ತಿಲ್ಲ ಅನ್ನೋದನ್ನು ನ್ಯಾಯಾಲಯದಲ್ಲಿ ಸಿದ್ಧ ಮಾಡೋದು ಅಷ್ಟು ಸರಳ ಕೆಲಸ ಅಲ್ಲ. ಆದರೆ ಸಾಕ್ಷ್ಯಾಧಾರಗಳನ್ನು ಕೊಟ್ಟಾಗ ಮಾತ್ರ ಅಲ್ಲಿ ಅವನಿಗೆ ಗೊತ್ತಿದ್ದು ಆ ಥರ ಮಾಡಿದ್ದಾನೆ ಅಂತಂದರೆ ಅಲ್ಲಿ ಅವನು ಹೊಣೆಗಾರ ಆಗ್ತಾನೆ. ಆದರೆ ಬಾಡಿಗೆ ಕರಾರಿನಲ್ಲಿ ಅವನು ಕೊಟ್ಟಿದ್ರೆ ಅಂಥ ಸಂದರ್ಭದಲ್ಲಿ ಬಾಡಿಗೆ ಪಡೆದಿರ್ತಾನಂದಮೇಲೆ ಕಡ್ಡಾಯವಾಗಿ ಆ ವಸ್ತುವಿನಲ್ಲಿರುವಂಥ ಅಪಾಯದ ಕುರಿತಾಗಿ ಇನ್ನೊಬ್ಬನಿಗೆ ತಿಳಿಸಲೇಬೇಕಾಗ್ತದೆ.
ತಿಳಿಸದೆ ಹಾಗೆ ಕೊಟ್ಟಿದ್ರೆ ಅಥವಾ ಅವನಿಗೆ ಗೊತ್ತಿಲ್ಲದ ಇದ್ರೂ ಸಹಿತ ಅಲ್ಲಿ ಇನ್ನೊಬ್ಬನಿಗೆ ಹಾನಿ ಆಯ್ತಂತಂದ್ರೆ ಆ ವ್ಯಕ್ತಿಗೆ ಆಗುವಂಥ ಹಾನಿಯನ್ನು ಅವನು ತುಂಬಿಕೊಡ್ಬೇಕಾಗ್ತದೆ. ಇಲ್ಲ ಸ್ವಾಮಿ, ನನಗೂ ಆ ವಾಹನ ಅದು ಕೆಟ್ಟಿದೆ, ಅದು ರಿಪೇರಿಗೆ ಬಂದಿತ್ತು ಅಂತ ನನಗೂ ಗೊತ್ತಿದ್ದಿರಲಿಲ್ಲ, ಹೀಗಾಗಿ ನಾನು ಸಂಬಂಧ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಅಲ್ಲಿ ಬಾಡಿಗೆ ತೆಗೆದುಕೊಂಡಿದ್ದಾನೆ, ಅಲ್ಲಿ ಪ್ರತಿಫಲ ಇದೆ. ಸೊ ಹೀಗಾಗಿ ಇಲ್ಲಿ ಈ ಹೊಣೆಗಾರಿಕೆ ಹೆಚ್ಚಾಗ್ತದೆ. ಇನ್ನು ಈ ವಸ್ತುಗಳನ್ನು, ಸರಕುಗಳನ್ನು ಪಡೆದಂಥ ವ್ಯಕ್ತಿಯ ಹೊಣೆಗಾರಿಕೆ ಏನು? ಡ್ಯೂಟೀಸ್ ಆಫ್ ಬೇಲಿ. ಸರಕುಗಳನ್ನು ಪಡೆದಂಥ ವ್ಯಕ್ತಿ ಯಾವ ರೀತಿ ಜವಾಬ್ದಾರಿ ವಹಿಸಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಒಬ್ಬ ಸಾಮಾನ್ಯ ವಿವೇಕದ ವ್ಯಕ್ತಿ ಅದೇ ರೀತಿಯ ಆಕಾರ, ಗುಣಮಟ್ಟ ಮತ್ತು ಮೌಲ್ಯದ ತನ್ನ ಸ್ವಂತ ಸರಕುಗಳನ್ನು ಎಷ್ಟು ಕಾಳಜಿಯಿಂದ ನೋಡಿಕೊಳ್ತಾನೆಯೋ ಅದೇ ರೀತಿ ಅಷ್ಟೇ ಕಾಳಜಿಯಿಂದ ಆ ಇನ್ನೊಬ್ಬರ ವಸ್ತುಗಳನ್ನು ನೋಡ್ಕೊಳ್ಬೇಕು ಅಂಥೇಳಿ ಈ ಕಾನೂನು ಹೇಳ್ತದೆ. ಸೊ ಇದು ಎಲ್ಲರಿಗೂ ಸಹಜವಾಗಿ ಗೊತ್ತಿರುವಂಥದ್ದೇ, ಸಾಮಾನ್ಯ ಜ್ಞಾನದ ಒಂದು ನಿಯಮನೆ ಇಲ್ಲಿ ಹೇಳ್ತಾರೆ. ಸೊ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ವಸ್ತುಗಳನ್ನು ತಾನು ಕಬ್ಜೆಯಲ್ಲಿ ತೆಗೆದುಕೊಂಡಾಗ, ಯಾವುದೇ ಉದ್ದೇಶಕ್ಕೆ ಇಟ್ಟುಕೊಂಡಿರಲಿ, ಅದನ್ನೇ ತೆಗೆದುಕೊಂಡಾಗ ಸ್ವತಃ ತನ್ನ ವಸ್ತುಗಳು ಇದ್ದರೆ ಅವುಗಳ ಕುರಿತಾಗಿ ಯಾವ ರೀತಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ, ಕಾಳಜಿಯನ್ನು ವಹಿಸ್ತಾನೆ, ಅದೇ ಕಾಳಜಿಯನ್ನು ಅವನು ಇನ್ನೊಬ್ಬರ ವಸ್ತುಗಳ ಕುರಿತಾಗಿಯೂ ವಹಿಸಬೇಕು. ಮತ್ತು ಅವರು ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟಿರ್ತಾರೆ ಆ ಉದ್ದೇಶ ಈಡೇರಿದ ನಂತರ ಅವರಿಗೆ ಅವರು ಹೇಳಿದ ರೀತಿ ಅದನ್ನು ಮರಳಿಸುವಂಥದ್ದು. ಸೊ ಇದು ಈ ಉಪನಿಧಾನದಾರನ ಅಂದರೆ ಬೇಲಿಯ ಒಂದು ಡ್ಯೂಟಿ. ಇನ್ನು ಈ ವಸ್ತುಗಳನ್ನು ಪಡೆದಂಥ ವ್ಯಕ್ತಿ ಯಾವಾಗ ಹೊಣೆಗಾರ ಆಗೋದಿಲ್ಲ ಅಂತಂದರೆ, ಇಲ್ಲಿ ಈಗಾಗಲೇ ಮೊದಲಿನ ಕಾಲಂನಲ್ಲಿ ಹೇಳಿದಂತೆ ಸಾಮಾನ್ಯ ವಿವೇಕದ ವ್ಯಕ್ತಿಯಾಗಿ ತನ್ನ ಸ್ವಂತ ವಸ್ತುಗಳನ್ನು ಯಾವ ರೀತಿ ಜವಾಬ್ದಾರಿ ತಗೋಬೇಕು, ಕಾಳಜಿ ವಹಿಸಬೇಕು, ಆ ರೀತಿ ಕಾಳಜಿ ವಹಿಸಿಕೊಂಡ ಅಂದರೆ ಅಲ್ಲಿಗೆ ಅವನ ಹೊಣೆಗಾರಿಕೆ ಮುಗಿತು. ಅದಕ್ಕಿಂತ ಮೀರಿಗೆ ಅವನು ಹೆಚ್ಚಿನ ವಿಶೇಷವಾದಂಥ ಕಾಳಜಿಯನ್ನು ತೆಗೆದುಕೊಳ್ಳುವಂಥ ಅವಶ್ಯ ಇಲ್ಲ. ಈಗ ಉದಾಹರಣೆಗೆ ಭತ್ತದ ಚೀಲವನ್ನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮನೆಯಲ್ಲಿ ಇಟ್ಟಾಗ ಆ ಭತ್ತದ ಚೀಲಗಳನ್ನು ತನ್ನ ಒಂದು ಭತ್ತದ ಚೀಲ ಇಡೋ ಕೋಣೆಯಲ್ಲೇ ಸಪ್ರೇಟ್ ಆಗಿ ಅವನು ಇಟ್ಟಿದ್ದಾನೆ. ತನ್ನ ಮಟ್ಟಿಗೆ ಎಷ್ಟು ಕಾಳಜಿ ತೆಗೆದುಕೊಳ್ಬೇಕಿತ್ತು ಅಷ್ಟೇ ಕಾಳಜಿ ತೆಗೆದುಕೊಂಡು ಅಲ್ಲಿ ಇಟ್ಟಿದ್ದಾನೆ. ಅನಿರೀಕ್ಷಿತವಾಗಿ ಮಳೆ ನೀರು ತುಂಬಿ ಆ ಭತ್ತ ಹಾಳಾದರೆ ಅಥವಾ ಹೆಗ್ಗಣಗಳ ಕಾಟದಿಂದ ಅವು ಹಾಳಾಗಿ ಹೋದರೆ, ಸೊ ಈ ರೀತಿ ಆದಾಗ ಅವನು ಹೊಣೆಗಾರ ಆಗೋದಿಲ್ಲ. ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ವಿವೇಕವನ್ನು ಬಳಸಿ ಎಷ್ಟು ಜಾಗೃತಿಯನ್ನು ವಹಿಸಬೇಕಿತ್ತು, ಕಾಳಜಿ ವಹಿಸಬೇಕಿತ್ತು ಅಷ್ಟು ವಹಿಸಿದರೆ ಅಲ್ಲಿ ಮುಗೀತು. ಸೊ ಅದಕ್ಕೂ ಮೀರಿ ಅಲ್ಲಿ ಏನಾದರೂ ದುರ್ಘಟನೆ ಆದರೆ, ಹಾನಿ ಆದರೆ ಅವನು ಹೊಣೆಗಾರ ಅಲ್ಲ ಅಂತೇಳಿ ಕಾನೂನು ಹೇಳ್ತದೆ. ವಸ್ತುಗಳನ್ನು ಕೊಟ್ಟಂಥ ವ್ಯಕ್ತಿ ಆ ಇನ್ನೊಬ್ಬ ವ್ಯಕ್ತಿಗೆ ಕೆಲವೊಂದು ನಿರ್ದೇಶನಗಳನ್ನು ಕೊಟ್ಟಿರ್ತಾನೆ, ಈ ರೀತಿ ಅದನ್ನು ಇಟ್ಕೊಳ್ಬೇಕು, ಈ ರೀತಿ ಅದನ್ನು ಬಳಸಬೇಕು, ಈ ರೀತಿ ಜವಾಬ್ದಾರಿ ವಹಿಸಬೇಕು ಅಂತೇಳಿ ಹೇಳಿರ್ತಾನೆ. ಆದರೆ ಅವುಗಳ ವಿರುದ್ಧವಾಗಿ ಅವನು ಅದನ್ನು ಬೇರೆ ರೀತಿಯಲ್ಲಿ ಬಳಸ್ತಾ ಇದ್ರೆ, ಅವನ ಹಿತಾಸಕ್ತಿಗೆ ವಿರುದ್ಧವಾಗಿ ಏನಾದರೂ ಕೆಲಸ ಮಾಡಿದರೆ, ಆ ಮೂಲಕ ಅಲ್ಲಿ ಹಾನಿ ಉಂಟು ಮಾಡಿದರೆ ಅವನು ಹಾನಿಗೆ ಹೊಣೆಗಾರನಾಗ್ತಾನೆ. ಅಷ್ಟೇ ಅಲ್ಲ, ಆ ರೀತಿ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾನೆ ಅಂತೇಳಿ ಕಂಡು ಬಂದರೆ ಅಲ್ಲಿ ಈ ವಸ್ತುಗಳನ್ನು ಕೊಟ್ಟಂಥ ವ್ಯಕ್ತಿ ತಾನು ತನ್ನ ವಸ್ತುಗಳನ್ನು ಮರಳಿ ಪಡಿಬಹುದು. ಈಗ ಒಬ್ಬ ವ್ಯಕ್ತಿ ತನ್ನ ಸೈಕಲನ್ನು ಬಾಡಿಗೆ ಕೊಡ್ತಾನೆ, ನೀನು ಒಬ್ಬನೇ ಅದನ್ನು ಓಡಿಸ್ಬೇಕು, ಇನ್ನೊಬ್ಬರನ್ನ ಹತ್ತಿಸ್ಕೋಬಾರ್ದು ಅಂತೇಳಿ ಹೇಳಿರ್ತಾನೆ ಅವನು. ಆದರೆ ಅವನು 3 ಮಂದಿ ಸ್ನೇಹಿತರನ್ನು ಕರ್ಕೊಂಡು ಆ ಸೈಕಲ್ ಮೇಲೆ ಹೋಗ್ತಾ ಇದ್ರೆ ಇವನು ನೋಡಿ ಅದನ್ನು ಸಹಜವಾಗಿ ತಡೆದು ಸೈಕಲನ್ನು ಮರಳಿ ಪಡಿತಾನೆ. ಒಬ್ಬ ವ್ಯಕ್ತಿ ಆತನ ಸ್ವಂತ ಸವಾರಿಗಾಗಿ ಅಂದರೆ ಒಬ್ಬನೇ ಹೊಡಿಬೇಕಂತೇಳಿ ಕುದುರೆಯನ್ನು ಕೊಡ್ತಾನೆ. ಆದರೆ ಆ ಕುದುರೆಯನ್ನು ಅವನು ತಾನು ಹೊಡೆಯದೆ ಅದನ್ನು ಗಾಡಿಗೆ ಅದನ್ನು ಕಟ್ಟಿ ರಥದ ರೀತಿಯಲ್ಲಿ ಅದನ್ನು ಕುದುರೆಯನ್ನು ಓಡಿಸ್ತಾನೆ. ಸೊ ಅಲ್ಲಿ ಅವನು ಆ ಒಂದು ಕರಾರನ್ನು ಕೊನೆಗೊಳಿಸ್ಬೋದು, ನನ್ನ ಕುದುರೆಯನ್ನು ಹೊರಳಿ ಕೊಡು ಅಂತ ಕೇಳ್ಬೋದು. ಸೊ ಈ ರೀತಿ ಕರಾರನ್ನ ಮುಕ್ತಾಯಗೊಳಿಸ್ಬೋದು ಅಂತ ಹೇಳ್ತದೆ ಕಾನೂನು. ಈಗಾಗಲೇ ಹೇಳಿದಂತೆ ಅವನು ಆ ಕರಾರಿನ ನಿಯಮಗಳಿಗೆ, ಒಪ್ಪಂದಗಳಿಗೆ ವಿರುದ್ಧವಾಗಿ ಅವನು ವರ್ತಿಸಿ ಅಲ್ಲಿ ಹಾನಿ ಮಾಡಿದರೆ ಆ ಹಾನಿಯನ್ನು ತುಂಬಿಕೊಡುವಂಥ ಹೊಣೆಗಾರಿಕೆ ಅವನಿಗೆ ಇರ್ತದೆ. ಇನ್ನು ವ್ಯಕ್ತಿ ತನ್ನ ವಸ್ತುಗಳನ್ನು ಇನ್ನೊಬ್ಬನಿಗೆ ಕೊಟ್ಟಾಗ ಇನ್ನೊಬ್ಬ ವ್ಯಕ್ತಿ ಅವನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಆ ವಸ್ತುಗಳ ಜೊತೆ ತನ್ನ ವಸ್ತುಗಳನ್ನು ಮಿಶ್ರಣ ಮಾಡುವಂಥ ಕೆಲಸ ಮಾಡಬಾರ್ದು, ಅವನ್ನ ಪ್ರತ್ಯೇಕ ಇಡಬೇಕಾಗ್ತದೆ. ಈಗಾಗಲೇ ನಾನು ಹೇಳಿದಂತೆ ಭತ್ತದ ಚೀಲಗಳನ್ನು ತನ್ನ ಕೋಣೆಯಲ್ಲಿ ಇಡುವಾಗ ತನ್ನ ಭತ್ತದ ಚೀಲ ಮತ್ತು ಅವನ ಭತ್ತದ ಚೀಲವನ್ನು ಪ್ರತ್ಯೇಕ ಇಡಬೇಕು. ಎರಡನ್ನೂ ಮಿಕ್ಸ್ ಮಾಡಿದರೆ ಅವನಿಗೆ ಯಾವುದು ತನ್ನದು ಯಾವುದು ಈತನದು ಅಂತ ಗೊತ್ತಾಗೋಲ್ಲ. ಸೊ ಆ ರೀತಿ ಮಾಡಿದ್ರಿಂದ ಗೊಂದಲ ಆಗ್ತದೆ. ಅವನ ವಸ್ತುಗಳನ್ನು ಅವನಿಗೆ ಮರಳಿ ಕೊಡಬೇಕಾದ್ರೆ, ಮರಳಿ ಪಡಿಬೇಕಾದ್ರೆ ಅಲ್ಲಿ ಸಮಸ್ಯೆ ಆಗ್ತದೆ. ಸೊ ಹೀಗಾಗಿ ಆ ರೀತಿ ಮಿಶ್ರಣ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಆ ವಸ್ತುಗಳನ್ನು, ಸರಕುಗಳನ್ನು ಕೊಟ್ಟಂಥ ವ್ಯಕ್ತಿ ಅದರ ಮಾಲೀಕನ ಒಂದು ಸಮ್ಮತಿಯ ಮೇರೆಗೆ ಅವನು ಆ ರೀತಿ ಮಿಶ್ರಣ ಮಾಡಿದರೆ, ಈ ರೀತಿ ಮಿಶ್ರಣವಾದಂಥ ಸರಕುಗಳಲ್ಲಿ ಅವರಿಗೆ ಯಾವ ರೀತಿ ಪಾಲಿರ್ತದೆ ಅಂತಂದರೆ, ಇವನು ಒಂದು 4 ಚೀಲ ಭತ್ತ ತಂದಾನೆ, ಅವನು ಸ್ವತಃ ಅವನ ಕಡೆ 6 ಚೀಲ ಬರ್ತದೆ, ಎಲ್ಲ ಭತ್ತವನ್ನು ಕೂಡಿಸಿ ಮತ್ತೆ ಅವನ ಚೀಲ ಕಟ್ಟಿದರೆ ಅಲ್ಲಿ ಏನಾಗ್ತದೆ ಅಂದರೆ ಯಾವ ಭತ್ತ ಇವಂದು ಯಾವ ಭತ್ತ ಇವಂದು ಅಂತ ಗುರುತಾಗೋದಿಲ್ಲ.
ವಾಪಸ್ 10 ಚೀಲ ಆಗಿದೆ ಅಂದರೆ ಈ 4 ಚೀಲ ಕೊಟ್ಟಂಥ ವ್ಯಕ್ತಿಗೆ ಹೊರಳಿ 4 ಚೀಲನ್ನ ಕೊಟ್ಟರೆ ಮುಗೀತು. ಸೊ ಈ ರೀತಿ ಅವರವರ ಏನು ಶೇರ್ ಇರ್ತದೆ, ಅವರವರ ಪಾಲು ಇರ್ತದೆ, ಆ ಅನುಪಾತದಲ್ಲಿ ಅವರಿಗೆ ಮರಳಿ ಕೊಡುವಂಥ ಒಂದು ಹಕ್ಕನ್ನು ಅವರು ಪಡೆದಿರ್ತಾರೆ.